ಮನೆದು ಶ್ರೀಮನ್ ನಿಜಗುಣರ ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರುವಂತಹ ಬ್ರಹ್ಮಲೀನರಾದ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವಿಚಾರಸಾಗರ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಿಜಿಯವರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 4ನೆಯ ತರಂಗದಲ್ಲಿ ಉತ್ತಮ ಅಧಿಕಾರಿಯಾಗಿರ್ತಕ್ಕಂಥ ತತ್ವದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನಿನ್ನಿನ ದಿವಸ ಶಂಕಾ ಮಾಡಿದ್ದಾನೆ. 156ರ ಉಕ್ತ ಅರ್ಥದ ಅನುವಾದ ಪೂರ್ವಕ ವಕ್ಷಮಾನ ಶಂಕೆಯ ಸೂಚನೆ. ಹೇಳ್ತಕ್ಕಂಥ ಉಕ್ತ ಅರ್ಥ ಅಂದರೆ ಈಗ ಹಿಂದೆ ಹೇಳಿಕೊಂಡು ಬಂದಿರುವಂತಹ ವಿಷಯವನ್ನೇ ಅನುಸರಿಸಿ ಮುಂದೆ ಹೇಳ್ತಕ್ಕಂಥ ಅವನ ಸಂಶಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಟೀಕಾ: ಹೇ ಭಗವನ್, ತಾವು ಹೇಳಿದ ವಚನವನ್ನು ನಾನು ಸತ್ಯವೆಂದು ತಿಳಿಯುತ್ತೇನೆ. ತಾವು ಹೇಳಲ್ಪಟ್ಟ ಯಾವ ಜಗತ್ತಿಗೆ ಅಜ್ಞಾನವು ಕಾರಣವಾಗಿದೆ, ಅದು ಜ್ಞಾನದಿಂದಲೇ ಆ ಅಜ್ಞಾನವು ನಾಶವಾಗುವುದರಿಂದ ಜಗತ್ತು ನಿವೃತ್ತಿಯಾಗುತ್ತದೆ ಅಂತ ಈ ವಾರ್ತೆಯನ್ನು ನಾನು ತಿಳಿದುಕೊಂಡೆ. ಆ ಜ್ಞಾನದ ಸ್ವರೂಪವು ತಮ್ಮಿಂದ ಹೇಳಲ್ಪಟ್ಟಿತು. ಜ್ಞಾನ ಅಂದರೆ ಏನು ಅನ್ನೋದನ್ನು ತಾವು ಹೇಳಿದ್ದಾರೆ. ಏನಂತ? ಜಗತ್ತು ಮಿಥ್ಯವಾಗಿದೆ ಮತ್ತು ಜೀವನು ಆನಂದ ಸ್ವರೂಪನಾಗಿದ್ದಾನೆ. ಅವನು ಬ್ರಹ್ಮಕ್ಕಿಂತಲೂ ಭಿನ್ನ ಅಲ್ಲ, ಕಿಂತು ಬ್ರಹ್ಮಸ್ವರೂಪನೇ ಇರುವನು. ಈ ರೀತಿ ನಿಶ್ಚಯ ಮಾಡೋದಕ್ಕೆ ಜ್ಞಾನ ಅಂತಾರೆ. ಜ್ಞಾನ ಅಂದ್ರೇನು? ಜಗತ್ತು ಮಿಥ್ಯಾದ, ಜೀವನು ಆನಂದ ಸ್ವರೂಪದಾನ, ಆ ಜೀವನು ಬ್ರಹ್ಮಕ್ಕಿಂತಲೂ ಭಿನ್ನ ಇಲ್ಲ, ಕಿಂತು ಬ್ರಹ್ಮರೂಪವೇ ಅದಾನ ಅಂತೇನು ತಿಳುವಳಿಕೆ ಐತಲ್ಲ, ಈ ನಿಶ್ಚಯಕ್ಕೆ ಜ್ಞಾನ ಅಂತ ಕರೀತಾರೆ. ಇದರೊಳಗೆ ಜಗತ್ತು ಮಿಥ್ಯವಾಗಿರುತ್ತದೆ, ಜೀವನು ಆನಂದ ಸ್ವರೂಪನಿರುತ್ತಾನೆ ಎಂಬ ವಾರ್ತೆಯನ್ನು ನಾನು ತಿಳಿದುಕೊಂಡೆ. ಇಷ್ಟನ್ನು ನಾನು ತಿಳ್ಕೊಂಡೇನೆ. ಆದರೆ ಇವು ಭಾಳ ಡೇಂಜರ್ ಶಬ್ದಗಳು. ಪರಂತು, ನಿಮ್ಮ ಹೊಲ ಚಲೋ ಅದ, ನಿಮ್ಮ ಮನೆ ಚಲೋ ಅದ, ಪರಂತು ಅಲ್ರಿ. ಈಗ ನೀವು 3 ಪ್ರಕಾರವಾಗಿ ಹೇಳಿರಿ. ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ, ಜೀವನು ಬ್ರಹ್ಮ ಸ್ವರೂಪನಿದ್ದಾನೆ. ಅದರೊಳಗೆ ಜಗತ್ತು ಮಿಥ್ಯ ಅನ್ನೋದನ್ನು ತಿಳ್ಕೊಂಡೀನಿ, ಜೀವನು ಆನಂದ ಸ್ವರೂಪ ಇದ್ದಾನೆ ಅನ್ನೋದನ್ನು ತಿಳ್ಕೊಂಡೀನಿ. ಆದರೆ ನನಗೆ ಸಂಶಯ ಏನು? ಜೀವ ಬ್ರಹ್ಮರಿಬ್ಬರು ಒಂದೇ ಇದ್ದಾರೆ ಎಂಬ ವಿಷಯ ನನಗೆ ತಿಳಿಯಲಿಲ್ಲ. ಜೀವನು ಬ್ರಹ್ಮ ಸ್ವರೂಪನಿದ್ದಾನೆ ಅಂತೇನ, ಜೀವ ಬ್ರಹ್ಮರ ಏಕತ್ವ
ಇಲ್ಲಿ ಪ್ರಮೇಯಗತ ಸಂಶಯ ಅದನ್ನು ವ್ಯಕ್ತ ಮಾಡ್ತಾರೆ. ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ಪ್ರಮಾಣಗತ ಸಂಶಯ. ಪ್ರಮೇಯಗತ ಸಂಶಯ ಅಂದ್ರೇನು, ಪ್ರಮಾಣಗತ ಸಂಶಯ ಅಂದ್ರೇನು? ಚಂದ್ರೋದಯ ಇಲ್ಲ. ವಿಷಯದಲ್ಲಿ ಪ್ರಮೇಯ ಅಂದ್ರೆ ವಿಷಯ. ಈ ಗ್ರಂಥದ ವಿಷಯ ಏನು? ಜೀವ ಬ್ರಹ್ಮರ ಅಭಯವೇ ಗ್ರಂಥದ ವಿಷಯ. ಇಲ್ಲಿ ಪ್ರಮೇಯಗತ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ನೀವು ಜೀವನು ಬ್ರಹ್ಮನಿರುತ್ತಾನೆ ಅಂತೇನು ಹೇಳ್ತಾ ಇದ್ದೀರಲ್ಲ, ಈ ವಿಷಯ ನನಗೆ ತಿಳಿಯಲಿಲ್ಲ. ಏಕೆಂದರೆ ಜೀವ ಬ್ರಹ್ಮರ ಭೇದವನ್ನು ಹುಟ್ಟಿಸುವಂಥ ಸಂಶಯ ನನ್ನ ಹೃದಯದಲ್ಲಿ ಉದಯವಾಗಿದೆ. ಸಾಮಾನ್ಯವಾಗಿ ಎಲ್ಲರಿಗೂ ಹಂಗೆ ಆಕೈತಿ. ನಾ ಹೆಂಗೆ ಬ್ರಹ್ಮ ಆಗ್ತೀನಿ ಅಲ್ರಿ? ಬ್ರಹ್ಮ ಸೃಷ್ಟಿ ತಿಥಿ ಲಯ ಮಾಡ್ತಾನೆ, ನಮಗೊಂದು ಏನು ಕೂದಲ ಕಿತ್ತು ಹಚ್ಚಾಕೆ ಬರಂಗಿಲ್ಲ. ನಾ ಹೆಂಗೆ ಬ್ರಹ್ಮ ಆಗ್ತೀನಿ? ಸಂಶಯಗಳು ಇದು ಸ್ವಾಭಾವಿಕನ. ಅದನ್ನು ಇಲ್ಲಿ ನಮ್ಮ ಪರವಾಗಿ ವಕೀಲ ಅಲ್ಲಿ ಪ್ರತಿಪಾದನೆ ಮಾಡಕತ್ತೇವೆ ನಾವು. ನನಗೆ ಜೀವನ ಸ್ವರೂಪವು ಬೇರೆ, ಬ್ರಹ್ಮನ ಸ್ವರೂಪವು ಬೇರೆ. ಅದು ಒಂದು ಹೆಂಗೆ ಆಗ್ತದೆ? 157 ಬ್ರಹ್ಮನ ಹಾಗೂ ನನ್ನ ಸ್ವರೂಪವು ಪರಸ್ಪರ ವಿರುದ್ಧವಿರುತ್ತದೆ. ಆದ್ದರಿಂದ ಅವನೊಡನೆ ನನ್ನ ವಿವೇಕತ್ವವು ಸಂಭವಿಸುವುದಿಲ್ಲ. ಜೀವನ ಸ್ವರೂಪವೇ ಬೇರೆ ಅದ, ಬ್ರಹ್ಮನ ಸ್ವರೂಪವೇ ಬೇರೆ ಅದ. ಇಲ್ಲಿ ಅಭೇದ ಹೆಂಗಾಗ್ತದೆ ಅದನ್ನು ಹೇಳ್ತಾ ಇದ್ದಾನೆ. ಪುಣ್ಯ ಪಾಪಕ ಹೋಮಯ ಕರ್ತ, ಜನ್ಮ ಮರಣ और सुख दुख भरता, और अनेक भ्रांति जगमाशय, चहु ज्ञान अज्ञान मजु नाशय. ಇಲ್ಲಿ ಟೀಕಾದೊಳಗೆ ಹೇಳ್ತಾ ಇದ್ದಾರಲ್ಲ, ಏನು ಈ ಟೀಕಾಕ್ಬರ್, ಹೇ ಭಗವಾನ್, ನಾನು ಪುಣ್ಯ ಪಾಪಗಳನ್ನು ಮಾಡುತ್ತೇನೆ, ಅವುಗಳ ಫಲವಾದ ಜನ್ಮ ಮರಣ ಮತ್ತು ಸುಖ ದುಃಖಗಳಿರುವವು, ಅವುಗಳನ್ನು ಧಾರಣ ಮಾಡುತ್ತೇನೆ. ಮತ್ತು ಮೂರನೇದೇನು? ನಾನು ಪ್ರಕಾರ ಜಗತ್ತು ನನ್ನಲ್ಲಿ ತೋರುತ್ತದೆ. ನಾಲ್ಕನೇದೇನು? ಜಗತ್ತಿಗೆ ಕಾರಣವಾಗಲ್ಪಟ್ಟ ಯಾವ ಅಜ್ಞಾನವಿರುವುದೋ ಅದನ್ನು ದೂರ ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಇಚ್ಛಿಸುತ್ತೇನೆ. ಈ 4 ಪ್ರಕಾರ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾನೆ. ಮೊದಲೇದೇನು? ನಾನು ಅಂದರೆ ಜೀವನು ಪುಣ್ಯ ಪಾಪಗಳನ್ನು ಮಾಡ್ತಾ ಇದ್ದಾನೆ, ಅವುಗಳ ಫಲವಾದ ಜನ್ಮ ಮರಣ ಸುಖ ದುಃಖಗಳು ಏನದಾವಲ್ಲ ಅವುಗಳ ಧಾರಣ ಮಾಡ್ತಾನೆ, ಅವನುಗಳನ್ನ ಅನುಭವಿಸ್ತಾನೆ. ಮತ್ತು ನಾನು ಪ್ರಕಾರ ರೂಪವಾದ ನಾನಾ ಪ್ರಕಾರವಾಗಿ, ನಾನು ಐತಲ್ಲ ನಾನಾ ಆಗಬೇಕದು, ನಾನಾ ಪ್ರಕಾರವಾದ ಜಗತ್ತು ನನ್ನಲ್ಲಿ ತೋರುತ್ತದೆ. ಅಂದ್ರೆ ಅನೇಕ ಪ್ರಕಾರವಾದ ಜಗತ್ತು, ಹೆಣ್ಣು ಗಂಡು ಕಲ್ಲು ಮಣ್ಣು ಅಲ್ರಿ, ಇವೆಲ್ಲ ನಾನಾ ಪ್ರಕಾರವಾದ ಜಗತ್ತು ನನ್ನಲ್ಲಿ ತೋರುತ್ತದೆ. ಜಗತ್ತಿಗೆ ಕಾರಣವಾಗಲ್ಪಟ್ಟ ಯಾವ ಅಜ್ಞಾನವಿರೋದೋ ಅದನ್ನು ನಾನು ದೂರ ಮಾಡಿಕೊಳ್ಳಲು ನಾನು ಜ್ಞಾನವನ್ನು ಇಚ್ಛಿಸುತ್ತೇನೆ. 4 ಪ್ರಕಾರ ಜೀವನ ಸ್ವರೂಪವನ್ನು ಹೇಳ್ತಾ ಇದ್ದಾನೆ. ಇನ್ನು ಬ್ರಹ್ಮದ ಹೆಂಗದಾನೆ? ಬ್ರಹ್ಮನಲ್ಲಿ ಪುಣ್ಯವಿಲ್ಲ, ಪಾಪವಿಲ್ಲ, ಜನ್ಮವಿಲ್ಲ, ಮರಣವಿಲ್ಲ, ದುಃಖವೂ ಇಲ್ಲ, ಮತ್ತು ಬೇರೆ ಯಾವ ಕ್ಲೇಶಗಳೂ ಬ್ರಹ್ಮದಲ್ಲಿ ಇರುವುದಿಲ್ಲ. 4ನೇದು ಜ್ಞಾನ ಇಚ್ಛೆಯೂ ಇಲ್ಲ. ಆ ಬ್ರಹ್ಮ ಎಲ್ಲರೂ ಗುರುಗಳಂತಕ್ಕೆ ಹೋಗಿ ಜ್ಞಾನ ಮಾಡ್ಕೋತಾನೋ? ಜೀವ ಗುರುಗಳು ಹೋಗಿ ಜ್ಞಾನ ಮಾಡ್ಕೋ ಇಚ್ಛೆ ಅದ ಜೀವನಿಗೆ.
ಮತ್ತು ನನ್ನಲ್ಲಿ ಅನೇಕ ಪ್ರಕಾರದ ಏನದಾವ, ಜನ್ಮ ಮರಣ ಮೊದಲಾದ ದುಃಖಗಳು ನನ್ನಲ್ಲಿ ಅದಾವ. ಆದ್ರೆ ಬ್ರಹ್ಮನಲ್ಲಿ ಪುಣ್ಯ ಇಲ್ಲ, ಪಾಪ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ಸುಖ ಇಲ್ಲ, ದುಃಖವೂ ಇಲ್ಲ, ಯಾವ ಕ್ಲೇಶಗಳೂ ಇಲ್ಲ ಅಲ್ರಿ. 5 ಪಂಚಕ್ಲೇಶಗಳು ಯಾವುವು? ಅವಿದ್ಯಾ, ಅಸ್ಮಿತ, ರಾಗ, ದೋಷ, ದ್ವೇಷ, ಅಭಿನಿವೇಶ. ಇವು ನನ್ನಲ್ಲಿದ್ದಾವೆ. ಆ ಬ್ರಹ್ಮದಲ್ಲಿ ಕ್ಲೇಶಗಳು 5 ಕ್ಲೇಶಗಳು ಇಲ್ಲ ಅದಲ್ಲ. ಇನ್ನು ನಾನು ಜ್ಞಾನದ ಇಚ್ಛೆಯನ್ನು ಮಾಡ್ತೀನಿ, ಆ ಬ್ರಹ್ಮಗ ಜ್ಞಾನ ಇಚ್ಛೆ ಇಲ್ಲ. ಇಷ್ಟು ವಿರೋಧ ಇರಲಿಕ್ಕಾಗಿ ನೀವು ಜೀವನು ಬ್ರಹ್ಮ ಸ್ವರೂಪ ಇದ್ದಾನೆ ಅಂತ ಹೇಳ್ತೀರಲ್ಲ, ಇದು ಸಂಭವಿಸೋದಿಲ್ಲ. ಯದ್ಯಪಿ ಪರಮಾರ್ಥ ಸತ್ತಾದಿಂದ ನನ್ನಲ್ಲಿ ಆದರೂ ಕೂಡ ಜನ್ಮವೇ ಮೊದಲಾದ ಸಂಸಾರವು ಇರುವುದಿಲ್ಲ. ನೋಡ್ರಿ, ಅವ ಎಷ್ಟು ಎಲ್ಲಿ ತಕ ತಿಳಿದಂತ ಗೊತ್ತತಿ. ಪರಮಾರ್ಥ ಸತ್ತಾದಿಂದ ಇಲ್ಲ ಅನ್ನೋದು ನನಗೂ ಗೊತ್ತದ. ಆದರೆ ವ್ಯಾವಹಾರಿಕ ಸತ್ತಾದಿಂದ ಐತೆ ಇಲ್ಲ. ಪರಮಾರ್ಥ ಸತ್ತಾದಿಂದ ಇಲ್ಲ. ತಥಾಪಿ ಮಿಥ್ಯವಾಗಲ್ಪಟ್ಟ ಯಾವ ಜನ್ಮ ಮೊದಲಾದ ಇವುಗಳಿರುವವೋ ಅವು ನನಗೆ ಭ್ರಾಂತಿಯಿಂದ ತೋರುತ್ತವೆ. ಆದರೆ ಬ್ರಹ್ಮನಲ್ಲಿ ಭ್ರಾಂತಿ ಐತೇನು? ಇಲ್ಲ. ಜೀವನದಲ್ಲಿ ಭ್ರಮ ಐತಿ, ಬ್ರಹ್ಮಲ್ಲಿ ಭ್ರಮ ಇಲ್ಲ. ಆದ್ದರಿಂದ ಮಿಥ್ಯವಾಗಲ್ಪಟ್ಟ ಜನ್ಮ ಮೊದಲಾದಗಳಿರುವವೋ ಅವು ನನಗೆ ಭ್ರಾಂತಿಯಿಂದ ತೋರುತ್ತವೆ, ಆದರೆ ಬ್ರಹ್ಮನಲ್ಲಿ ಇಲ್ಲ. ಇಷ್ಟು ಭೇದವಿರುತ್ತದೆ, ಏಕತ್ವ ಸಂಭವಿಸುವುದಿಲ್ಲ. ಇಷ್ಟು ನನಗೂ ಮತ್ತು ಬ್ರಹ್ಮನಿಗೂ ಭೇದ ಇರಲಿಕ್ಕಾಗಿ ನನಗಿದು ಪ್ರತ್ಯಕ್ಷದಂತ. ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಹಂಗೆ ಅನ್ನಿಸ್ತದ, ನಾ ಹೆಂಗೆ ಬ್ರಹ್ಮ ಆಗ್ತೀನಿ ಅದಲ್ರಿ. ಅದು ಉಪಾಧಿಯ ಭೇದದಿಂದ ತೋರ್ತತೆ ಅನ್ನೋದು ಗೊತ್ತಿಲ್ಲ. ಇಷ್ಟೇ ವ್ಯವಸ್ಥೆ ಏನದ, ಜಗಲಿ ಮ್ಯಾಗ ಒಂದು ಬಲ್ಬ್ ಇರ್ತದೆ, ಅದು ಒಂದು ಮರ್ಕುರಿ ಬಲ್ಬ್ ಇರ್ತದೆ ಅದಲ್ರಿ. ಆ ಜಗಲಿ ಮ್ಯಾಗಿಂದ 0 ಬಲ್ಬ್ ಹತ್ತಿರಲ್ಲ, ಅಲ್ಲಿ ಬೆಳಕು ಕಡಿಮೆ ಅದ, ಇಲ್ಲಿ ಬೆಳಕು ಹೆಚ್ಚದ. ಹಂಗೆ ಜೀವನ ಬೆಳಕು ಕಡಿಮೆ ಅದ, ಬ್ರಹ್ಮನ ಬೆಳಕ ಭಾಳ ಅದ. ಆದ್ರೆ ಇದು ಬಲ್ಬಿನ ವ್ಯತ್ಯಾಸವೋ ಏನು ಕರೆಂಟಿನಲ್ಲಿ ಇದು ಭೇದ ಐತೋ? ಕರೆಂಟಿನಲ್ಲಿ ಏನು ದೋಷ ಇಲ್ಲ. ಬಲ್ಬ ಬೆಳಕು ಕಡಿಮೆ, ಬೆಳಕು ಹೆಚ್ಚ, ಎದುರಾಗತ್ತದು ಬಲ್ಬ್ ಆಗತ್ತೆ. ಹಾಗೆ ಬ್ರಹ್ಮ ಮತ್ತು ಜೀವರಲ್ಲಿ ಅಲ್ಲಿ ಭೇದ, ಉಪಾಧಿ ಭೇದದಿಂದ ತೋರ್ತತೆ ಅನ್ನೋದು ಅವನಿಗೆ ತಿಳಿದಿಲ್ಲ, ಅಥವಾ ನಮಗೆ ತಿಳಿದಿಲ್ಲ. ಹಿಂಗಾರೆ ಅನ್ನೋನು ಮಂದಿ ಮ್ಯಾಗ ಹಾಕೋದು ಯಾಕೆ ಹೌದಲ್ರಿ? ನಮಗೂ ಒಮ್ಮೆ ಹಿಂಗೆ ಅನಿಸತ್ತಿ ಇಲ್ಲ. ನಾನು ಬ್ರಹ್ಮ ಆಗಿದ್ದರೆ ನನಗೆ ತಲೆ ನೂಸಬಾರ್ದಾಗಿತ್ತು, ಹೊಟ್ಟೆ ಕಡಿಬಾರ್ದಾಗಿತ್ತು ಹೌದಲ್ಲ. ಮತ್ತು ತಲೆ ನೂಸತಿ, ಹೊಟ್ಟೆ ಕಡಿತೈತಿ, ನಾವು ಪ್ರತ್ಯಕ್ಷದ ಇದು. ಆ ಬ್ರಹ್ಮಗೆ ತಲೆನೂ ಇಲ್ಲ, ಹೊಟ್ಟೆನೂ ಇಲ್ಲ, ನೂಸೋದು ಇಲ್ಲ ಹೌದಲ್ರಿ. ಆದ್ದರಿಂದ ಇಲ್ಲಿ ಇಷ್ಟು ಭೇದ ಇರಲಿಕ್ಕಾಗಿ ಜೀವ ಬ್ರಹ್ಮರ ಏಕತ್ವವು ಸಂಭವಿಸೋದಿಲ್ಲ. ಇದು ಶಂಕ ಅದ. ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮೋಪಾಸನೆಯು ಪ್ರತಿಪಾದಕವಾದ ವೇದವು ನಿಷ್ಫಲವಿರುತ್ತದೆ. ಇನ್ನೊಂದು ಶಂಕ ಅದ. ಯಾವುದು? ಇದು ಪ್ರಮಾಣಗತ ಸಂಶಯವನ್ನು ಹೇಳ ಮುಂದೆ. ಈಗ ಹಿಂದೇನ ಹೇಳ, ಪ್ರಮೇಯಗತ ಸಂಶಯ ಹೇಳ ಅಲ್ರಿ. ಪ್ರಮಾಣಗತ ಸಂಶಯ, ಜೀವ ಬ್ರಹ್ಮರ ಅಭೇದ ಪ್ರಮಾಣಗಳಲ್ಲಿ ಯಾಕೆ ಅಂತ ಕೇಳಿದ್ರೆ, ಕರ್ಮಕಾಂಡದ ವ್ಯವಸ್ಥೆ ಹಂಗದ, ಜೀವ ಬ್ರಹ್ಮ ಅಭೇದ ಇಲ್ಲ. ಅಲ್ಲಿ ಜೀವ ಕರ್ಮ ಮಾಡೋದನ, ಪರಮಾತ್ಮ ಫಲ ಕೊಡವ. ಉಪಾಸನಾ ಕಾಂಡದಲ್ಲಿನೂ ಕೂಡ ಜೀವ ಉಪಾಸನೆ ಮಾಡೋದನ, ಬ್ರಹ್ಮ ಉಪಾಸನೆ ಮಾಡುವುದಿಲ್ಲ. ಆದ್ದರಿಂದ
ಇಲ್ಲಿ ಹೇಳ್ತಾ ಇದ್ದಾನಲ್ಲ ಟೀಕಕ್ಕೆ ಬರೀ, ಹೇ ಗುರುದೇವ, ನನಗೆ ಮತ್ತೆ ಬೇರೊಂದು ಸಂಶಯವಾಗಿದೆ. ಆ ಸಂಶಯ ಹೇಗಿರುವುದೆಂಬುದನ್ನು ತಾವು ಕೇಳಿ. ಯಾರಿಗೆ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯವು ಪ್ರಣಂಶೆ ಅಂದರೆ ದೂರವಾಗಿ ಹೋಗಿರುವುದು, ಆ ಸಂಶಯದಲ್ಲಿ ತಮ್ಮನ್ನು ಕುರಿತು ಹೇಳುತ್ತೇನೆ. ಅದನ್ನು ತಾವು ಕೇಳಿ ಆ ಸಂಶಯವನ್ನು ದೂರ ಮಾಡಿರಿ. ವೇದದಲ್ಲಿ ನಾನು ಈ ರೀತಿ ನೋಡಿರುತ್ತೇನೆ, ಒಂದು ಬುದ್ಧಿರೂಪ ವೃಕ್ಷದಲ್ಲಿ ಎರಡು ಪಕ್ಷಿಗಳು, ಅವೆರಡೂ ಸಮಾನವಾಗಿರುತ್ತವೆ. ಅಲ್ಲೊಂದು ಪ್ರಮಾಣ ಬರ್ತದೆ. ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳಿರುತ್ತವೆ, ಒಂದು ಭೋಗಿ ಅದ, ಇನ್ನೊಂದು ಪ್ರಕಾಶಮಾನ ಅದ. ಅದನ್ನು ಹೇಳ್ತಾ ಇದ್ದಾನೆ. ಅಲ್ಲಿ ನನಗೆ ಆ ವೇದಗಳಲ್ಲಿ ಏನು ಅದಾವಲ್ಲ, ಅಲ್ಲಿ ನನಗೆ ಸಂಶಯ ಅದ. ಎರಡನೇದು ಪರಮಾತ್ಮನೆಂದು ತೋರುತ್ತದೆ. ಇಲ್ಲಿ ಒಂದು ಜೀವ, ಇನ್ನೊಂದು ಪರಮಾತ್ಮ. ಅಂದರೆ ಒಂದೇನೋ ಕರ್ಮದ ಫಲವನ್ನು ಭೋಗಿಸುತ್ತದೆ, ಹೌದಲ್ರಿ? ತಾವು ಆ ಸಂಶಯ ಹೇಳಿರ್ತಂದಾರಲ್ಲ, ಅದು ಯಾವ್ದು ಸಂಶಯ? ಎದ್ರಾಗ ಸಂಶಯದು? ಪ್ರಮಾಣದೊಳಗೆ. ಪ್ರಮಾಣ ಒಂದು ಹಿಂಗೆ ಹೇಳಕತ್ತೈತಿ, ಏನತ್ತ? ಒಂದೇನೋ ಕರ್ಮದ ಫಲವನ್ನು ಭೋಗಿಸುವಂಥದ್ದು, ಇನ್ನೊಂದು ಸ್ವಚ್ಛದ, ಶುದ್ಧದ, ಭೋಗರಹಿತವಾಗಿದೆ, ಅಸಂಗವಾಗಿರುತ್ತದೆ ಮತ್ತು ಆ ಭೋಗಿಸುವಂತಹ ಪಕ್ಷಿಯನ್ನು ಪ್ರಕಾಶ ಮಾಡುತ್ತದೆ. ಇದರೊಳಗೆ ಭೋಗವುಳ್ಳದ್ದು ಜೀವವೆಂದೂ ತೋರುತ್ತದೆ, ಎರಡನೇದ್ದು ಪರಮಾತ್ಮನೆಂದು ತೋರುತ್ತದೆ. ಆದ್ದರಿಂದ ಅವುಗಳಲ್ಲಿ ಏಕತ್ವವು ಸಂಭವಿಸುವುದಿಲ್ಲ. ಹಿಂಗೆ ಪ್ರಮಾಣ ಹೇಳಾಕತ್ತೈತಿ. ಆದ್ದರಿಂದ ವೇದಗಳು ಕರ್ಮ ಮತ್ತು ಉಪಾಸನೆಗಳನ್ನು ಮತ್ತು ಬಹಳ ಪ್ರಕಾರವಾಗಿ ಹೇಳಿರುತ್ತವೆ. ಪ್ರಕಾರವಾಗಿ ಅಟ್ಟೈತಲ್ಲ, ಬಹಳ ಪ್ರಕಾರವಾಗಿ ಇಷ್ಟೇ ಶಬ್ದ ಹಾಕಬೇಕಾಯ್ತು. ಅಂದ್ರೇನು? ವೇದಗಳು ಕರ್ಮ ಉಪಾಸನೆಗಳು ಮತ್ತು ಬಹಳ ಪ್ರಕಾರವಾಗಿ ಹೇಳಿರುತ್ತವೆ. ಅವೆಲ್ಲವೂ ಜೀವಬ್ರಹ್ಮರ ಏಕತ್ವವನ್ನು ಹೇಳುವುದರಿಂದ ನಿಷ್ಫಲವಾಗಿ ಹೋಗುತ್ತವೆ. ವೇದಗಳಲ್ಲಿ 3 ಕಾಂಡದಾವ: ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಭೇದದ, ಉಪಾಸನಕಾಂಡದಲ್ಲಿ ಜೀವ ಉಪಾಸನೆ ಮಾಡವ, ಬ್ರಹ್ಮನ ಉಪಾಸನೆ ಫಲವನ್ನು ಕೊಡವ. ಇನ್ನು ಜ್ಞಾನಕಾಂಡದಲ್ಲಿ ಜೀವ ಬ್ರಹ್ಮ ಸ್ವರೂಪ ಇದ್ದಾನೆ ಅಂತ ಹೇಳ್ತಿರಲ್ಲ, ನಿಮ್ಮಂಗ ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ ಅಂತ ನಾವು ನಿಶ್ಚಯ ಮಾಡಿದ್ರೆ ಆ ವೇದಗಳಲ್ಲಿ ಹೇಳುವ ಕರ್ಮ ಉಪಾಸನೆ ಕಾಂಡ ವ್ಯರ್ಥಕ್ಕವಲ್ಲ, ಹೌದಲ್ರಿ? ಮತ್ತು ಜೀವ ಬ್ರಹ್ಮರ ಏಕತ್ವವನ್ನು ನೀವು ಅಂಗೀಕಾರ ಮಾಡಿದಿರಿ ಅಂತಂದ್ರೆ ವೇದಗಳಲ್ಲಿ ಹೇಳ್ತಕ್ಕಂಥ ಕರ್ಮಕಾಂಡ ಉಪಾಸನ ಕಾಂಡ ವ್ಯರ್ಥ ಆಕ್ಕವಲ್ಲ, ಅವು ಹೇಳಬಾರ್ದು. ವೇದಗಳು ವ್ಯರ್ಥ ಎಂದೂ ಇರಂಗಿಲ್ಲ ಅಲ್ರಿ? ವೇದಗಳಲ್ಲಿ ವ್ಯರ್ಥ ಎಂದೂ ಇರುವುದಿಲ್ಲ. ಆದರೆ ನೀವು ಹೇಳುವುದರಿಂದ ಏನಾಕತಿ ಅಂತ ಕೇಳಿದ್ರೆ, ಕರ್ಮಕಾಂಡದ ಶ್ರುತಿಗಳು 800 ಏನೋ ಅದಾವಂತ, 840. ಉಪಾಸನ ಕಾಂಡದ್ದು 200 ಚಿಲ್ಲರ. ಈ ಜ್ಞಾನಕಾಂಡದ ಪ್ರಮಾಣಗಳು ಶ್ರುತಿಗಳು ಕೇವಲ 108. ಚುನಾವಣೆ ನಿಲ್ಲಿಸಿದ್ರೆ ಯಾವ್ದು ಗೆದಿತತ್ರಿ? ಕರ್ಮಕಾಂಡ ಗೆಲ್ತದೆ, ಚುನಾವಣೆ ನಿಲ್ಲಿಸಿದ್ರೆ ಅಲ್ಲ? ಆದ್ದರಿಂದ ನೀವು ಜೀವ ಬ್ರಹ್ಮ ಇದ್ದಾನೆ ಅಂತ ನೀವು ಜ್ಞಾನಕಾಂಡವನ್ನು ಎತ್ತಿ ಹಿಡಿದ್ರಿ ಅಂದ್ರೆ ಉಳಿದ ಕರ್ಮಕಾಂಡ ಉಪಾಸನ ಕಾಂಡ ವ್ಯರ್ಥ ಆಕ್ಕವಲ್ಲ. ವ್ಯರ್ಥವಾದದ್ದನ್ನು ವೇದ ಹೇಳಂಗಿಲ್ಲ. ಆದ್ದರಿಂದ ಇಲ್ಲಿ ವೇದಗಳು ಕರ್ಮ ಮತ್ತು ಉಪಾಸನೆಗಳನ್ನು ಬಹಳ ಪ್ರಕಾರವಾಗಿ ಹೇರುತ್ತವೆಯೋ ಅವೆಲ್ಲವೂ ಜೀವಬ್ರಹ್ಮರ ಏಕತ್ವವನ್ನು ಹೇಳೋದ್ರಿಂದ ನಿಷ್ಫಲವಾಗಿ ಹೋಗುತ್ತವೆ. ಏಕೆಂದರೆ ಒಂದು ವೇಳೆ ತಾವು ಜೀವಬ್ರಹ್ಮರ ಏಕತ್ವವನ್ನು ಹೇಳಿದ್ದಾದರೆ ಆ ಬ್ರಹ್ಮದಲ್ಲಿ ಜೀವ ಸ್ವರೂಪ ಅಂತರ್ಭಾವ ಮಾಡಿರೋ
ಅಥವಾ ಜೀವನಲ್ಲಿ ಬ್ರಹ್ಮ ಸ್ವರೂಪನ ಅಂತರ್ಭಾವ ಮಾಡಿರೋ? ಇನ್ನೊಂದು ವಿಚಾರ ಹೇಳ್ತಾ ನೀವು ಅಭೇದ ಹೇಳ್ತೀರಾ? ಜೀವನಲ್ಲಿ ಬ್ರಹ್ಮನನ್ನು ತಂದು ಅಭೇದ ಮಾಡ್ತಿರೋ, ಏನು ಬ್ರಹ್ಮದಲ್ಲಿ ಜೀವನನ್ನು ತಂದು ಅಭೇದ ಮಾಡ್ತಿರೋ? ಅದಲ್ರಿ, ಬ್ರಹ್ಮನಲ್ಲಿ ಜೀವನನ್ನ ತಂದು ಅಭೇದ ಮಾಡ್ತಿರೋ, ಜೀವನಲ್ಲಿ ಬ್ರಹ್ಮನ ತಂದು ಅಭೇದ ಮಾಡ್ತಿರೋ? ಅಂತರ್ಭಾವ ಅಂದ್ರೆ ಐಕ್ಯ, ಅಭೇದ. ಒಂದು ವೇಳೆ ಕದಾಚಿತ್ ಬ್ರಹ್ಮನಲ್ಲಿ ಜೀವ ಸ್ವರೂಪದ ಅಂತರ್ಭಾವ ಐಕ್ಯವನ್ನು ಮಾಡಿ ಹೇಳಿದ್ದಾದರೆ ಜೀವವು ಬ್ರಹ್ಮ ಸ್ವರೂಪನಾಗುವುದರಿಂದ ಅಧಿಕಾರಿಯ ಅಭಾವವಾಗುತ್ತದೆ. ಅಂದರೆ ಕದಾಚಿತ್ ಅಕಸ್ಮಾತ್ ನೀವು ಬ್ರಹ್ಮನಲ್ಲಿ ಜೀವನ ಸ್ವರೂಪ ಅಂತರ್ಭಾವ ಮಾಡಿದ್ರಿ ಅಂದ್ರೆ ಏನಾಗ್ತತಿ ಅಂತ ಕೇಳಿದ್ರೆ ಜೀವ ಬ್ರಹ್ಮ ಸ್ವರೂಪ ಆಗಿಬಿಟ್ಟ. ಜೀವ ಆದವ ಈಗ ಬ್ರಹ್ಮದಲ್ಲಿ ಅಭೇದ ಅದ, ಆದರೆ ಬ್ರಹ್ಮ ಸ್ವರೂಪ ಜೀವನು ಬ್ರಹ್ಮ ಸ್ವರೂಪ ಆದ. ಅಧಿಕಾರಿ ಅಭಾವತ್ತು ಜೀವ ಬ್ರಹ್ಮ ಆದಂದ್ರೆ ನಿಮ್ಮ ಇದಕ್ಕೆ ಅಧಿಕಾರಿಗಳು ಯಾರೂ ಇಲ್ದಂಗೆ ಆಯ್ತಲ್ಲ. ಆದ್ದರಿಂದ ಕರ್ಮೋಪಾಸನ ನಿಷ್ಫಲವಾಗುವವು. ಒಂದು ವೇಳೆ ಇಲ್ಲಪ್ಪ, ನಾವು ಬ್ರಹ್ಮನ ಜೀವನಲ್ಲಿ ಬ್ರಹ್ಮರೂಪ ಅಂತರ್ಭಾವ ಮಾಡಿದ್ರೆ, ಒಂದು ವೇಳೆ ಜೀವನಲ್ಲಿ ಬ್ರಹ್ಮ ಸ್ವರೂಪ ಅಂತರ್ಭಾವ ಮಾಡ್ರೆ ಬ್ರಹ್ಮನು ಜೀವರೂಪ ಅದ. ಬ್ರಹ್ಮನಲ್ಲಿ ಸೇರಿಸಿರಿ, ಯಾವನು ತಂದು ಬ್ರಹ್ಮನ ಅಂತಂದು ಜೀವನಲ್ಲಿ ಸೇರಿಸಿರಿ. ಜೀವ ಏನಾದ ಈಗ? ಬ್ರಹ್ಮ ಏನಾದ? ಜೀವರೂಪ ಅದ. ಯಾರು ಉಪಾಸನೆ ಮಾಡುವುದಿರುವರು ಆ ಉಪಾಸ್ಯ ಅಭಾವವಾಗ ಉಪಾಸ್ಯ ದೇವತಾನೇ ಇಲ್ದಂಗೆ ಆಯ್ತಲ್ಲ. ಅವ್ನು ಜೀವ ಹಾಕೊಂಡು ಕೂತು ಬಂದ ಅಲ್ರಿ, ಅಂದ್ರೊಳಕ್ಕೆ ಉಪಾಸನೆ ಮಾಡೋರು ಯಾರು? ಈ ಕರ್ಮದ ಫಲವನ್ನು ಕೊಡುವಂಥ ಯಾವ ಪರಮಾತ್ಮನೂ ಅವನ ಅಭಾವವಾಗುವುದು. ಇನ್ನು ಆ ಬ್ರಹ್ಮನು ಜೀವರೂಪ ಆಗುವುದರಿಂದ ಉಪಾಸನೆ ಮಾಡುವುದೇನಿರೋದು ಆ ಉಪಾಸ್ಯವೇ ಅಭಾವವಾಗುವುದು. ಆದ್ದರಿಂದ ಉಪಾಸನೆ ನಿಷ್ಫಲ ಆಯಿತು. ಇನ್ನು ಕರ್ಮದ ಫಲವನ್ನು ಕೊಡುವಂಥ ಯಾವ ಪರಮಾತ್ಮನೂ ಅವನ ಅಭಾವವಾಗುವುದರಿಂದ ಕರ್ಮ ನಿಷ್ಫಲವಾಯಿತು. ಮೀಮಾಂಸಕರು ಹೇಳಲ್ಪಟ್ಟ ಯಾವ ಕರ್ಮವೇ ಈಶ್ವರ ಇರುತ್ತದೆ, ಮೀಮಾಂಸಕರು ಈಶ್ವರನ ಒಪ್ಪುವುದಿಲ್ಲ. ಕರ್ಮವೇ ಈಶ್ವರ ಅಂತಾರವರು. ಆದ್ದರಿಂದ ಫಲ ಉಂಟಾಗುತ್ತದೆ ಅಂತ ನೀವು ಅನ್ನಬಹುದು. ಈಶ್ವರನ ಅವಶ್ಯಕತೆ ಇಲ್ಲ, ಫಲ ಆಕತಿ. ಯಾವುದು? ಕರ್ಮವೇ ಈಶ್ವರದ, ಆ ಕರ್ಮವೇ ಈಶ್ವರೂಪ ಕರ್ಮವೇ ಫಲ ಕೊಡ್ತತಿ ಎಂಬ ವಾರ್ತೆಯು ಸಮೀಚೀನವಲ್ಲ. ಹೀಗೆ ಹೇಳಿದರೂ ಕೂಡ ಅದು ಸಮೀಚೀನ ಅಲ್ಲ, ಯೋಗ್ಯ ಅಲ್ಲ. ಏಕೆಂದರೆ ಕರ್ಮಗಳು ಜಡವಾಗಿರುತ್ತವೆ, ಅವುಗಳಿಗೆ ಫಲ ಕೊಡುವ ಸಾಮರ್ಥ್ಯವು ಇರುವುದಿಲ್ಲ. ಇಲ್ಲಿ ಮೀಮಾಂಸಕನ ಖಂಡನೆ ಮಾಡೋದು ಒಂದು ರೀತಿ ಹೇಳ್ತಾರೆ ಅವರು. ಮೀಮಾಂಸಕರು ಅಂತಾರೆ ಕರ್ಮವೇ ಈಶ್ವರ, ಅವ್ರು ಈಶ್ವರ ಒಪ್ಪಂಗಿಲ್ಲ. ಆದ್ದರಿಂದ ಫಲ ಆಕತಿಪ್ಪ, ಈಶ್ವರ ಇಲ್ದಿದ್ರು ಫಲ ಆಕತಿ. ಯಾಕೆ? ಕರ್ಮ ಫಲ ಕೊಡ್ತತಿ. ಈ ವಾರ್ತೆ ಸಮೀಚೀನ ಅಲ್ಲ, ಏಕೆಂದರೆ ಕರ್ಮಗಳು ಜಡವಾಗಿರುತ್ತವೆ. ಕರ್ಮಗಳ ಈಶ್ವರ ಅಂದ್ರೆ ಕರ್ಮ ಜಡ ಅದಾವ, ಅವು ಹೆಂಗೆ ಈಶ್ವರ ಆಗ್ತಾವ? ಜಡವಾಗಿರು, ಅವುಗಳಿಗೆ ಫಲ ಕೊಡುವ ಸಾಮರ್ಥ್ಯ ಇಲ್ಲ, ಸಂಭವಿಸುವುದಿಲ್ಲ. ಆದ್ದರಿಂದ ಕರ್ಮದ ಫಲವನ್ನು ಈಶ್ವರನೇ ಕೊಡುವವನಿದ್ದಾನೆ. ಈ ವಾರ್ತೆಯಿಂದ ಪರಮಾತ್ಮ ಮತ್ತು ಜೀವ ಏಕತ್ವ ಸಂಭವಿಸುವುದಿಲ್ಲ. ಜೀವ ಪರಮಾತ್ಮರ ಏಕತ್ವ ಸಂಭವಿಸುವುದಿಲ್ಲ. ಇಷ್ಟು ಪ್ರಶ್ನೆ ಮಾಡ್ಯ ನಾವು. ಇಲ್ಲಿ ಎರಡು ಬಂದವು, ಒಂದು ಪ್ರಮಾಣಗತ ಸಂಶಯ, ಒಂದು ಪ್ರಮೇಯಗತ ಸಂಶಯ. ಪ್ರಮಾಣಗತ ಸಂಶಯ ಅಂದ್ರೆ ಒಂದು ಪ್ರಮಾಣ ಹಿಂಗೆ ಹೇಳ್ತದ ಏನು, ಜೀವ ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳದಾವ. ಒಂದು ಪಕ್ಷಿ ಏನು ಮಾಡ್ತದ? ಫಲವನ್ನು ಊಟ ಮಾಡ್ತದ. ಇನ್ನೊಂದು ಪಕ್ಷಿ ಅದನ್ನು ನೋಡ್ಕೊಂತ ಅದ. ಹಿಂಗೆ ಭೇದವನ್ನು ಅಲ್ಲಿ ಹೇಳದ, ನೀವರೇ ಅಭೇದ ಹೇಳಕತ್ತೀರಿ ಅದ. ಆದ್ದರಿಂದ ಇಲ್ಲಿ ಪ್ರಮಾಣಗತ ಸಂಶಯನೂ ಕೂಡ ವ್ಯಕ್ತ ಆಗ್ತದೆ ಅಂತ ಟಿಪ್ಪಣಿಯಾಗಿ ಬರ್ದಾರ. ಮೀಮಾಂಸಕರು ಹೇಳಲ್ಪಟ್ಟ ಯಾವ ಕರ್ಮವೇ ಈಶ್ವರ ಇರುತ್ತದೆ, ಆದ್ದರಿಂದ ಫಲ ಉಂಟಾಗುತ್ತದೆ ಎಂಬ ವಾರ್ತೆಯು ಸಮೀಚೀನವಿರುವುದಿಲ್ಲ. ಏಕೆಂದರೆ ಕರ್ಮಗಳು ಜಡವಾಗಿರ್ತವೆ, ಅವುಗಳಿಗೆ ಫಲ ಕೊಡುವ ಸಾಮರ್ಥ್ಯ ಸಂಭವಿಸುವುದಿಲ್ಲ. ಆದ್ದರಿಂದ
ಕರ್ಮದ ಫಲವನ್ನು ಈಶ್ವರನೇ ಕೊಡುತ್ತಾನೆ. ಈ ರೀತಿಯಿಂದ ಪರಮಾತ್ಮ ಮತ್ತು ಜೀವರ ಏಕತ್ವವು ಸಂಭವಿಸುವುದಿಲ್ಲ. ಈ ರೀತಿಯಾಗಿ ಎರಡೂ ಸಂಶಯಗಳನ್ನು ವ್ಯಕ್ತ ಮಾಡಿದ. ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ಪ್ರಮಾಣಗತ ಸಂಶಯ, ಎರಡನ್ನು ವ್ಯಕ್ತ ಮಾಡಿದ. ಅಂಕಗತ 157ನೇ ಅಂಕಗತ ಪ್ರಶ್ನೆಗೆ 159ರಿಂದ 179ರವರೆಗೆ ಉತ್ತರ ಕೊಡ್ತಾರೆ. ನೋಡ್ರಿ ಪ್ರಶ್ನೆ ಸಾಂದಿರ್ತೈತಿ, ಉತ್ತರ ದ್ವಾಡ್ತಿರ್ತೈತಿ. ಹೌದಲ್ರಿ? ಮತ್ತೆ ಪ್ರಶ್ನೆ ಸಾಂದಿರ್ತೈತಿ, ಉತ್ತರ ಆದ್ದರಿಂದ 159ರಿಂದ 179ರವರೆಗೆ ಅಭೇದ ಐತಿ ಅನ್ನೋದನ್ನು ಇನ್ನು ಹೇಳೋರ್ದಾರ. ಅಭೇದ ಹೆಂಗೈತಿ, ಏನಂತಿ? 4 ಆಕಾಶಗಳು ಮತ್ತು 4 ಚೇತನಗಳು ಇರುತ್ತವೆ. ಇಲ್ಲ ಜೀವಬ್ರಹ್ಮರ ಅಭೇದವನ್ನು ಹೇಳ್ತಕ್ಕಂಥ ರೀತಿಯನ್ನು ಒಂದು ಉದಾಹರಣೆ ಕೊಟ್ಟು, ಆಕಾಶಗಳು 4 ಅದಾವೆ. ಘಟಾಕಾಶ, ಮೇಘಾಕಾಶ, ಬಂದ ಜಲಾಕಾಶ ಹಾಗೂ ಮಹಾಕಾಶ. 4 ಆಕಾಶಗಳು. 4 ಇಲ್ಲ, ಉಪಾಧಿಯ ಭೇದದಿಂದ 4 ಆಕಾಶಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಟೀಕಾಕ್ ಬರೀ ಏನಂತಾನ? ನಿನಗೆ ಯಾವ ಸಂಶಯವು ಉಂಟಾಗಿರೋದು ಅವುಗಳ ವಿಸ್ತಾರ ಅಂದರೆ ನಿರಾಕರಣವು ಯಾವುದರಿಂದ ಆಗೋದು ಆ ವಿಚಾರವನ್ನು ನಾನು ಹೇಳುತ್ತೇನೆ, ನೀನು ಕೇಳು. ಅಲ್ಲ, ವಿಸ್ತಾರವಾಗಿ ಯಾವ ಪ್ರಕಾರ ಒಂದೇ ಆಕಾಶದಲ್ಲಿ ಒಂದು ಘಟಾಕಾಶ, ಇನ್ನೊಂದು ಜಲಾಕಾಶ, 3ನೇದ್ದು ಮೇಘಾಕಾಶ, 4ನೇದ್ದು ಮಹಾಕಾಶ ಎಂದು ಹೇಗೆ 4 ಭೇದಗಳಿರುತ್ತವೆಯೋ ಅದರಂತೆ ಒಂದೇ ಚೇತನವು 4 ಭೇದವಾಗಿರುತ್ತದೆ. ಚೇತನದಲ್ಲಿ ಭೇದ ಇಲ್ಲ, ಪರಂತು ಉಪಾಧಿ ದೃಷ್ಟಿಯಿಂದ ಒಂದು ಕೂಟಸ್ಥ ಚೇತನ, 2ನೇದು ಜೀವಚೇತನ, 3ನೇದು ಈಶ್ವರ ಚೇತನ, 4ನೇದು ಬ್ರಹ್ಮ ಚೇತನ. ಆ 4 ಆಕಾಶ ಉಪಮಾನಗಳು, ಈ ಉಪಮೇಯಗಳು ಯಾವುವು? 4 ಆಕಾಶಗಳು, 4 ಚೇತನಗಳು. ಈ ರೀತಿ ಆಕಾಶದ 4 ಭೇದಗಳಂತೆ ಈ 4 ಭೇದಗಳು ಚೇತನದಲ್ಲಿರುತ್ತವೆ. ಹೇ ಶಿಷ್ಯ, ಯಾವಾಗ ಇವುಗಳ ಸ್ವರೂಪ ನೀನು ಒಳ್ಳೆಯ ರೀತಿಯಿಂದ ತಿಳಿದುಕೊಳ್ಳುವೆಯೋ ಆವಾಗ ನಿನ್ನ ಸಂಶಯಕ್ಕೆ ನೀನು ತಾನೇ ಸಮಾಧಾನವನ್ನು ಕಂಡುಕೊಳ್ಳುವಿ. ಆದ್ದರಿಂದ ನಾನು ಇವುಗಳ ಸ್ವರೂಪವನ್ನು ವರ್ಣನೆ ಮಾಡುತ್ತೇನೆ. ಯಾವುದನ್ನು ಕೇಳುವುದರಿಂದ ಸಂಶಯರಹಿತ ಜ್ಞಾನ ಉಂಟಾಗಿ ಜನ್ಮ ಮದರ ದುಃಖದ ನಾಶವಾಗುತ್ತದೆಯೋ ಅದನ್ನು ನೀನು ಕೇಳು. 72ರಿಂದ 73, 74 ಹೌದಲ್ರಿ? ಈ ರೀತಿಯಾಗಿ 160 ಹೌದಲ್ರಿ? ಅಥ ಘಟಾಕಾಶ ವರ್ಣನ 4 ಆಕಾಶಗಳನ್ನ ಈಗ ಹಂಗೆ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ. ನಾಮ ಅಷ್ಟೇ, ನಾಮ ಸಂಕೀರ್ತನ ಅಂತಾರದಕ್ಕೆ. ಈಗ ಅದರ ವಿಸ್ತಾರವನ್ನು ಹೇಳ್ತಾ ಇದ್ದಾನೆ. ಹೇ ಶಿಷ್ಯನೇ, ಜಲದಿಂದ ತುಂಬಿದ ಘಟಕ್ಕೆ ತುಂಬಿದ ದಕಾರದ ಬೀಳ್ಬೇಕಲ್ಲ, ಹೌದಲ್ರಿ? ಬರೀ ತುಂಬಿ ಅಂದ್ರೆ ಅರ್ಥ ಆಗುವುದಿಲ್ಲ. ತುಂಬಿದ ಜಲದಿಂದ ತುಂಬಿದ ಘಟಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ ಅಷ್ಟು ಆಕಾಶಕ್ಕೆ ಪಂಡಿತರು ಆಕಾಶವೆಂದು ಹೇಳುತ್ತಾರೆ. ಘಟಾಕಾಶ ಬೀಳ್ಬೇಕಲ್ಲ ಇಲ್ಲ? ಘಟಾಕಾಶವೆಂದು ಹೇಳುತ್ತಾರೆ. ಈಗ ಒಂದು ಘಟಾಕಾಶದ ವರ್ಣನೆ ಮಾಡಿದ. ಆ ಘಟಾಕಾಶ ಹೆಂಗತ? ಜಲದಿಂದ ತುಂಬಿರುವ ಘಟಕ್ಕೂ ಅವಕಾಶ ಕೊಟ್ಟದ,
ಅದಲ್ರಿ. ಮತ್ತು ಆಕಾಶಕ್ಕೆ ಪಂಡಿತರು ಘಟಾಕಾಶವೆನ್ನುತ್ತಾರೆ. ಕೇವಲ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ, ಜಲದಿಂದ ತುಂಬಿದ ಘಟಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರಬಹುದೋ ಅಷ್ಟು ಆಕಾಶಕ್ಕೆ ಪಂಡಿತರು ಏನಂತಾರೆ, ಘಟಾಕಾಶವೆಂದು ಹೇಳುತ್ತಾರೆ. ಎರಡನೇದ್ದು ಜಲಾಕಾಶ, ಅದರ ವರ್ಣನ ಮಾಡ್ತಾ ಇದ್ದಾನೆ ಶಿಷ್ಯ. ಜಲದಿಂದ ತುಂಬಿರುವ ಯಾವ ಘಟವಿರುವುದೋ ಅದರಲ್ಲಿ ನಕ್ಷತ್ರಾದಿ ಸಹಿತವಾದ ಆಕಾಶದ ಪ್ರತಿಬಿಂಬ ಉಂಟಾಗುವುದು. ಆ ಆಕಾಶದ ಪ್ರತಿಬಿಂಬ ಮತ್ತು ಘಟಾಕಾಶ ಎರಡಕ್ಕೂ ಕೂಡಿಯೇ ಜಲಾಕಾಶವೆಂದು ಹೇಳುತ್ತಾರೆ. ಅಲ್ಲೇ ಒಂದೇ ಆಕಾಶ, ಯಾವುದು ಜಲಪೂರ್ತ ಘಟಕ್ಕೆ ಅವಕಾಶ ಕೊಟ್ಟ ಆಕಾಶ, ಇದು ಘಟಾಕಾಶ. ಇಲ್ಲಿ ಎರಡದು ಏನೇನು, ಜಲದಿಂದ ತುಂಬ್ರೆ ಯಾವ ಘಟವಿರೋದೋ ಅದರಲ್ಲಿ ನಕ್ಷತ್ರಾದಿ ಸಹಿತವಾಗಿ ಆಕಾಶದ ಪ್ರತಿಬಿಂಬ, ಆ ಆಕಾಶದ ಪ್ರತಿಬಿಂಬ ಮತ್ತು ಘಟಾಕಾಶಗಳು ಎರಡಕ್ಕೂ ಕೂಡಿಯೇ ಜಲಾಕಾಶವೆಂದು ಹೇಳುತ್ತಾರೆ. ಜಲಾಕಾಶದಾಗ ಎರಡು ಕೂಡ್ಯಾವ, ಹೌದ್ರಿ. ಘಟಾಕಾಶದಾಗ ಒಂದೇ ಅದ. ಇದರಲ್ಲಿ ಯಾವ್ದಾದ್ರು ಶಂಕ ಮಾಡಬಹುದು ಏನ್ರಿ? ಏನು, ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ, ಹೌದಲ್ರಿ. ಯಾಕೆ? ಪ್ರತಿಬಿಂಬ ಆಗ್ಬೇಕಾರೆ ರೂಪ ಉಳ್ಳ ಪದಾರ್ಥದ ಪ್ರತಿಬಿಂಬ ಆಗ್ತದೆ, ರೂಪರಹಿತದ ಆಕಾಶ. ಆಕಾಶದ ಪ್ರತಿಬಿಂಬ ಹೆಂಗೆ ಆಕತಿ? ಆಗೋದಿಲ್ಲ ಅಂತ ಯಾರಾದರೂ ಶಂಕ ಮಾಡಿದ್ರೆ ಆಕಾಶ ಪ್ರತಿಬಿಂಬ ಆಗುವುದಿಲ್ಲ. ಆದರೆ ಕೇವಲ ನಕ್ಷತ್ರ ಮೊದಲಾದಗಳದ್ದೇ ಪ್ರತಿಬಿಂಬ ಉಂಟಾಗುತ್ತದೆ. ನಕ್ಷತ್ರ ರೂಪ ಸಹಿತದ, ಆಕಾಶ ರೂಪರಹಿತದ. ಆಕಾಶದ ಪ್ರತಿಬಿಂಬ ಅನ್ನಬೇಡ್ರಿ ನೀವು, ಅಲ್ರಿ. ನಕ್ಷತ್ರಗಳ ಪ್ರತಿಬಿಂಬ ಅನ್ನಬಹುದು. ಯಾಕೆ ಅಂತ ಆದರೆ ಕೇವಲ ನಕ್ಷತ್ರ ಮೊದಲಾದಗಳದ್ದೇ ಪ್ರತಿಬಿಂಬ ಆಗುತ್ತದೆ. ಏಕೆಂದರೆ ಆಕಾಶವು ರೂಪದಿಂದ ರಹಿತವಿರುತ್ತದೆ ಮತ್ತು ರೂಪ ಉಳ್ಳ ಪದಾರ್ಥದ ಪ್ರತಿಬಿಂಬ ಆಕತಿ. ಆದ್ದರಿಂದ ಆಕಾಶದ ಪ್ರತಿಬಿಂಬವು ಸಂಭವಿಸುವುದಿಲ್ಲ. ಈ ರೀತಿ ಸಂಶಯವನ್ನು ಮಾಡಿದ್ದಾದರೆ ಅದಕ್ಕೆ ಸಮಾಧಾನ. 100 ಯಾವುದು ಟಿಪ್ಪಣಿ ಅದಲ್ಲ, 174 ಯಾರು ಟಿಪ್ಪಣಿ ಹೋದ್ರಿ? ಇಲ್ಲಿ ಈ ಸಂಶಯವಿರುತ್ತದೆ, ಘಟದಿಂದ ಹೊರಗೆ ಯಾವ ಆಕಾಶವಿರುವುದೋ ಅದು ಮಹಾಕಾಶವಿರುತ್ತದೆ. ಅದರಿಂದ ಭಿನ್ನವಾಗಿ ಘಟದ ಒಳಗೆ ಯಾವ ಆಕಾಶವಿರುವುದೋ ಅದು ಘಟಾಕಾಶವಿರುತ್ತದೆ. ಈ ಘಟಾಕಾಶದ ಲಕ್ಷಣವು ಸುಲಭವಾಗಿದೆ. ಅದನ್ನು ಬಿಟ್ಟು ಜಲಭರಿತ ಘಟಕ್ಕೆ ಮಹಾಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರುವುದೋ ಅಷ್ಟು ಅವಕಾಶ ಅಂದರೆ ಆಕಾಶವು ಘಟಾಕಾಶವಿರುತ್ತದೆ ಎಂದು ಈ ರೀತಿಯಾಗಿ ಲಕ್ಷಣ ಮಾಡುವುದರಿಂದ ಪ್ರಯೋಜನವೇನು? ಇದಕ್ಕೆ ಈ ಸಮಾಧಾನವಿರುತ್ತದೆ. ಘಟಾಕಾಶಕ್ಕೆ ಪ್ರಥಮದಲ್ಲಿ ಹೇಳಿದ ಲಕ್ಷಣವನ್ನು ಮಾಡಿದ್ದಾದರೆ ಘಟವು ಯಾವುದರಲ್ಲಿ ಸ್ಥಿತವಾಗಿರುವುದೋ ಆ ಆಕಾಶವು ಐದನೆಯ ಕಪಾಲಾಕಾಶ ಅಂದರೆ ಹಂಚಿನೊಳಗಿನ ಆಕಾಶವೆಂದು ಹೇಳಬೇಕಾಗುತ್ತದೆ. ಅದು ಶಾಸ್ತ್ರಕ್ಕೆ ವಿರುದ್ಧವಾಗುವುದು. ಆದ್ದರಿಂದಲೇ ಈ ಎರಡನೆಯ ಲಕ್ಷಣವನ್ನು ಮಾಡುವುದು ಉಚಿತವಿರುತ್ತದೆ. ಈಗ ಏನು ಶಂಕ ಮಾಡ್ಯಾನವ? ಯಾರಾದರೂ ಶಂಕ ಮಾಡಿದ್ದರೆ ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ, ಆದರೆ ಕೇವಲ ನಕ್ಷತ್ರ ಮೊದಲ ಪ್ರತಿಬಿಂಬದ ಉಂಟಾಗುತ್ತದೆ. ಮ್ಯಾಗಿಂದ್ರಾಗೈತೆ 175 ಅಲ್ಲ, 75 174. ಎಲ್ಲಿ ಕೊಟ್ಟ ನಾವು ಮ್ಯಾಲ? ಹೇ ಶಿಷ್ಯನೇ, ಜಲದಿಂದ ತುಂಬಿದ ಘಟಕ್ಕೆ ಆಕಾಶವು ಎಷ್ಟು ಅವಕಾಶವನ್ನು ಕೊಟ್ಟಿರೋದೋ ಅಷ್ಟು ಆಕಾಶಕ್ಕೆ ಪಂಡಿತರು ಘಟಾಕಾಶವೆಂದು ಹೇಳುತ್ತಾರೆ. ಇಲ್ಲಿ ಸಂಶಯ ಅದ. ಏನು? ಘಟದಿಂದ ಹೊರಗೆ ಇರುವ ಯಾವ ಆಕಾಶ ಇರುವುದೋ ಅದು ಮಹಾಕಾಶ. ಅದರಿಂದ ಭಿನ್ನವಾಗಿ ಘಟದ ಒಳಗೆ ಆಕಾಶ ಇರುವುದೋ ಅದು ಘಟಾಕಾಶ. ಈ ಘಟಾಕಾಶದ ಲಕ್ಷಣ ಸುಲಭ ಆಗಿ ಇರುತ್ತಿರ್ಲಿಕ್ಕಾಗಿ ಅದನ್ನು ಬಿಟ್ಟು ನೀವೇನು ಹೇಳ್ತೀರಿ? ಜಲಭರಿತ ಘಟಕ್ಕೆ ಮಹಾಕಾಶವು ಎಷ್ಟು ಆಕಾಶವನ್ನು ಕೊಟ್ಟಿರುವುದೋ ಅಷ್ಟು ಅವಕಾಶ ಅಂದರೆ ಆಕಾಶವು ಘಟಾಕಾಶವಿರುತ್ತದೆ ಎಂದು ಈ ರೀತಿಯಾಗಿ ಲಕ್ಷಣ ಮಾಡೋದ್ರಿಂದ ಪ್ರಯೋಜನವೇನು? ಅಲ್ಲಪ್ಪ, ಇದಕ್ಕೆ ಸಮಾಧಾನವಿರುತ್ತದೆ. ಘಟಾಕಾಶಕ್ಕೆ ಪ್ರಥಮದಲ್ಲಿ ಹೇಳಿದ ಲಕ್ಷಣವನ್ನು ಮಾಡಿದ್ದಾದರೆ ಘಟವು ಯಾವುದರಲ್ಲಿ ಸ್ಥಿತವಾಗಿರುವುದೋ
ಆ ಆಕಾಶವು 5ನೇ ಆಕಾಶ ಆಕತಿ. ಘಟವು ಅಂದ್ರೆ ಯಾವ್ದ್ರ ಇಲ್ಲೇ ಹಂಚತಿಲ್ಲ ಹಂಚ, ಆ ಹಂಚಿನೊಳಗೊಂದು ಆಕಾಶ ಐತೆ ಇಲ್ಲ. ಈಗ ಹಂಚಿನ ಆಕಾಶ ಬಿಟ್ಟು ಹಿಡ್ಕೊಂಡಂದ್ರೆ ಆಕಾಶ 5 ಆಕ್ಕಾವ ಅದಲ್ರಿ. ಆದ್ದರಿಂದ ಜಲದಿಂದ ತುಂಬಿದ ಆಕಾಶ, ಜಲದಿಂದ ತುಂಬಿದ ಘಟ ಅಂದ್ರೆ ಜಲಕ್ಕೂ ಘಟಕ್ಕೂ ಎರಡಕ್ಕೂ ಕೂಡ ತಿಳ್ಕೊಬೇಕು. ಅದನ್ನು ಹೇಳೋದ ನಾವು. ಬರೇ ಘಟಕ್ಕೆ ಅಂದ್ರೆ ಮತ್ತು ಹಂಚಿಂದ ಹಾಕಾವ ಬೇರೆ, ಹಂಚಿದಾಗ ಆಕಾಶ ಐತೆ ಇಲ್ಲ. ಆದ್ದರಿಂದ ಆ ಹಂಚು, ಆ ನೀರು, ಆ ಘಟ ಎಲ್ಲ ಕೂಡಿಸಿದ ಏನ ಘಟಾಕಾಶ ಅಂತ ಹೇಳಬೇಕಾಗ್ತದೆ. ಇನ್ನು 175 ಎಲ್ಲಿ ಬಂದದ ಇದು? ಜಲಾಕಾಶ 175. ನೀರಿನ ಹೊರತಾಗಿ ಪ್ರತಿಬಿಂಬವು ಉಂಟಾಗುವುದಿಲ್ಲ ಅಲ್ಲ. ಜಲದ ಹೊರತಾಗಿ ಪ್ರತಿಬಿಂಬವು ಉಂಟಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಆಕಾಶದ ಪ್ರತಿಬಿಂಬವೆಂದು ಹೇಳುವುದರಿಂದ ಘಟದಲ್ಲಿ ಯಾವ ಜಲವಿರುವುದೋ ಆ ಜಲಸಹಿತವಾಗಿ ಆಕಾಶದ ಪ್ರತಿಬಿಂಬವೆಂದು ಗ್ರಹಣವಿರುತ್ತದೆ. ಏನು ಶಂಕ ಆತಲ್ಲೇ 175ಕ್ಕೆ? ಅದ್ರ ಮ್ಯಾಗತ್ತಿದ ಶಂಕ. ಆಕಾಶ ರೂಪರಹಿತ ಐತಿ, ಅದರದ್ದು ಪ್ರತಿಬಿಂಬ ಆಗುವುದಿಲ್ಲ ಅಂತೇನು ಶಂಕ ಮಾಡ್ಯಾನಲ್ಲ. ಜಲದ ಹೊರತಾಗಿ ಪ್ರತಿಬಿಂಬ ಉಂಟಾಗುವುದಿಲ್ಲ ಹೌದಲ್ರಿ. ಜಲದ ಎಲ್ಲೆಲ್ಲಿ ಜಲ ಹತ್ತಿ ಅಲ್ಲೆಲ್ಲಿ ಪ್ರತಿಬಿಂಬ ಆಕತಿ, ಎಲ್ಲೆಲ್ಲಿ ಕನ್ನಡಿ ಅದಾವು ಕನ್ನಡಿ ಅಲ್ಲೆಲ್ಲಿ ಪ್ರತಿಬಿಂಬ ಆಕತಿಲ್ಲ. ಆ ರೀತಿಯಾಗಿ ಜಲದ ಹೊರತಾಗಿ ಪ್ರತಿಬಿಂಬ ಉಂಟಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಆಕಾಶದ ಪ್ರತಿಬಿಂಬ ಎಂದು ಹೇಳುವುದರಿಂದ ಘಟದಲ್ಲಿ ಯಾವ ಜಲವಿರುವುದೋ ಆ ಜಲಸಹಿತವಾಗಿ ಆಕಾಶದ ಪ್ರತಿಬಿಂಬ ಎಂದು ಗ್ರಹಣವಾಗುತ್ತದೆ. ಜಲಸಹಿತವಾದ ಆಕಾಶ ಇಲ್ಲಿ ಗ್ರಹಣ ಆಗ್ತದೆ ತಮ್ಮ. ಇನ್ನು ಇದರಲ್ಲಿ ಯಾವುದು ಶಂಕ ಮಾಡಿದ್ದಾರೆ? ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ, ಆದರೆ ಕೇವಲ ನಕ್ಷತ್ರ ಮೊದಲಾದ ಪ್ರತಿಬಿಂಬ ಉಂಟಾಗುತ್ತದೆ. ಏಕೆಂದರೆ ಆಕಾಶ ರೂಪರಹಿತವಾಗಿರುತ್ತದೆ ಮತ್ತು ರೂಪವುಳ್ಳ ಪದಾರ್ಥದ ಪ್ರತಿಬಿಂಬ ಉಂಟಾಗುತ್ತದೆ. ಆದ್ದರಿಂದ ಆಕಾಶದ ಪ್ರತಿಬಿಂಬವು ಸಂಭವಿಸುವುದಿಲ್ಲ. ಈ ರೀತಿ ಸಂಶಯವನ್ನು ಮಾಡಿದ್ದಾದರೆ ಅದಕ್ಕೆ ಸಮಾಧಾನ ಏನೋ ಟೀಕಾ. ಒಂದು ವೇಳೆ ಜಲದಲ್ಲಿ ಆಕಾಶದ ಪ್ರತಿಬಿಂಬವು ಉಂಟಾಗುವುದಿಲ್ಲವೆಂದರೆ ಪಾದದ ಪರಿಮಾಣವಾಗಿ ಅಂದ್ರೆ ಪಾದ ಮುಳುಗುವಷ್ಟು ನೀರಿನಲ್ಲಿ ಮನುಷ್ಯ ಪರಿಮಾಣದ ಗಂಭೀರತೆಯು ತೋರುವುದು ಅದಲ್ರಿ. ನೀರು ಎಟ್ಟೈತಿ? ಒಂದು 2-3 ಇಂಚ್ ಐತಿ. ಅದ್ರಲ್ಲಿ ನೀವು ಪ್ರತಿಬಿಂಬ ಎಷ್ಟು ಕಾಣ್ತೈತಿ ಅಂದ್ರೆ ಆಕಾಶದ ಪ್ರತಿಬಿಂಬ. ಆಕಾಶ ಭಯಂಕರ ದೊಡ್ಡದದ, ಇಲ್ಲಿದ ಪಾದ ಅಳ್ತಿ ನೀರು ಹಿಂಗೆ ಆಕತಿ ಅಂದ ಬಳಿಕ ಅದು ಆಕಾಶದ ಪ್ರತಿಬಿಂಬ ಆಗ್ತದೆ ಅಂತ ಅರ್ಥ. ಒಂದು ವೇಳೆ ಜಲದಲ್ಲಿ ಆಕಾಶದ ಪ್ರತಿಬಿಂಬ ಉಂಟಾಗುವುದಿಲ್ಲ ಅಂತಂದ್ರೆ ಪಾದ ಪರಿಮಾಣವಾದ ನೀರಿನಲ್ಲಿ ಮನುಷ್ಯ ಪರಿಮಾಣವಾದ ಮನುಷ್ಯ 3.5 ಅದಾನಿಲ್ಲ ಅಷ್ಟೆಲ್ಲ ಕಾಣಿಸತ್ತಲ್ಲ ನಮಗೆ. ಆಳವು ತೋರುವುದು. ಹಾಗಾದರೆ ಅದು ತೋರಬಾರ್ದಾಗಿತ್ತು. ಆದ್ದರಿಂದ ಆಕಾಶದ ಪ್ರತಿಬಿಂಬವನ್ನು ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ನೋಡಿರಿ, ಆಕಾಶದ ಪ್ರತಿಬಿಂಬ ಆಗುವುದಿಲ್ಲ ಅಂದಕ್ಕೆ ಒಂದಿಷ್ಟು ಪಾದದ ಅಳತೆ ನೀರಿದ್ದಲ್ಲಿ 3.5 ಮೊಳ ಕಾಣ್ತತಿಲ್ಲ ನಿಮಗೆ ಪ್ರತಿಬಿಂಬ ಅನ್ಬೇಕ. ಪ್ರತಿಬಿಂಬ ಆಕತಿ ಅಂತ ಅಭಿಪ್ರಾಯ ಅದ. ಬೇರೊಬ್ಬರು ಹೇಳುತ್ತಾರೆ ರೂಪರಹಿತವಾದ ಪದಾರ್ಥ ಪ್ರತಿಬಿಂಬವಾಗುವುದಿಲ್ಲ. ಪ್ರತಿಬಿಂಬ ಆಗ್ಬೇಕಾರ ರೂಪ ಸಹಿತ ಇರಬೇಕು. ಆಕಾಶ ರೂಪರಹಿತದ, ಅದು ಪ್ರತಿಬಿಂಬ ಹೆಂಗೆ ಆಕತಿ? ಈ ನಿಯಮವೇನೋ ಇರುವುದಿಲ್ಲ. ಏಕೆಂದರೆ ರೂಪರಹಿತವಾಗಲ್ಪಟ್ಟ ಯಾವ ಶಬ್ದವಿರುವುದೋ ಅದರ ಪ್ರತಿಧ್ವನಿಯು ಆ ಶಬ್ದದ ಪ್ರತಿಬಿಂಬವಿರುತ್ತದೆ. ಆದರೆ ರೂಪರಹಿತವಾಗಲ್ಪಟ್ಟ ಯಾವ ಆಕಾಶವಿರೋದೋ ಅದರದಾದರೂ ಪ್ರತಿಬಿಂಬ ಸಂಭವಿಸುತ್ತದೆ. ಈಗ ನಾವು ಒಂದು ಈ ವಿಜಾಪುರ ಗೋಳ್ಗುಂಬಕ್ಕೆ ಹೋಗ್ರಿ, ಒಮ್ಮೆ ಹೇ ಅಂತಂದ್ರೆ ಅದು 7 ಸಲ ಆಕತಿ. ಅದು ಪ್ರತಿಬಿಂಬ ಆಕತಿಲ್ಲ ಎಲ್ಲಿ ವಿಜಾಪುರ ಗೋಳ್ಗುಂಬದಾಗ. ಅದು ಅದರ ಪ್ರತಿಬಿಂಬ, ಅದು ಶಬ್ದದ ಪ್ರತಿಬಿಂಬ. ಶಬ್ದ ರೂಪ ರಹಿತ ಐತೆ, ರೂಪ ಸಹಿತ ಐತೋ?
ರೂಪರಹಿತ ಶಬ್ದದ ಪ್ರತಿಬಿಂಬ ಹೆಂಗಾಕತ್ತೋ ಹಂಗೆ ರೂಪರಹಿತವಾದ ಆಕಾಶದ್ದೂ ಕೂಡ ಪ್ರತಿಬಿಂಬ ಆಗ್ತದೆ ತಮ್ಮ. ಈ ರೀತಿ ಬೇರೊಬ್ಬರು ಹೇಳ್ತಾರೆ ರೂಪರಹಿತವಾದ ಪದಾರ್ಥದ ಪ್ರತಿಬಿಂಬ ಉಂಟಾಗುವುದಿಲ್ಲ, ಈ ನಿಯಮವೇನೂ ಇರುವುದಿಲ್ಲ. ಏಕೆಂದರೆ ರೂಪರಹಿತವಾಗಲ್ಪಟ್ಟ ಯಾವ ಶಬ್ದವಿರುವುದೋ ಅದರ ಪ್ರತಿಧ್ವನಿಯು ಆ ಶಬ್ದದ ಪ್ರತಿಬಿಂಬವಿರುತ್ತದೆ. ಆದ್ದರಿಂದ ರೂಪರಹಿತವಾಗಲ್ಪಟ್ಟ ಯಾವ ಆಕಾಶವಿರುವುದೋ ಅದರದಾದರೂ ಪ್ರತಿಬಿಂಬವು ಉಂಟಾಗುತ್ತದೆ. ಈಗ ಪ್ರತಿಬಿಂಬ ಆಗ್ತದೆ ಅಲ್ಲ, ಯಾವುದು ಘಟಜಲದೊಳಗೆ ಆ ಒಂದು ಪ್ರತಿಬಿಂಬ ಐತಿಲ್ಲ, ಘಟಜಲದ ಆಕಾಶ. ಈ ರೀತಿಯಾಗಿ ಮೇಘವೆಂದರೆ ಯಾವ ಕಪ್ಪು ಮೋಡವಿರೋದೋ ಅದಕ್ಕೆ ಯಾವ ಆಕಾಶವು ಏನಂತಾರೆ ಆಕಾಶವು ಅವಕಾಶವನ್ನು ಕೊಟ್ಟಿರೋದೋ ಆ ಆಕಾಶವು ಮತ್ತು ಮೇಘದ ಜಲದಲ್ಲಿ ಯಾವ ಆಕಾಶ ಪ್ರತಿಬಿಂಬ ಉಂಟಾಗಿರುವುದೋ ಆ ಆಕಾಶವು ಪ್ರತಿಬಿಂಬವು ಆಕಾಶದ ಪ್ರತಿಬಿಂಬವು ಎರಡಕ್ಕೂ ಕೂಡಿ ಮೇಘಾಕಾಶ. ಮೊದಲ ಘಟಾಕಾಶ ಎಲ್ಲ ಹಾಂ 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 ಓ ಸ್ವಲ್ಪ ಕಠಿಣದ ಇದು. ಗುಣದ ಆಶ್ರಿತವಾಗಿ ಗುಣವು ಇರುವುದಿಲ್ಲ, ಕಿಂತು ಆಕಾಶ ಮೊದಲಾದ ದ್ರವ್ಯಗಳ ಆಶ್ರಿತವಾಗಿರುವ ಗುಣವಿರುತ್ತದೆ. ದ್ರವ್ಯಗಳ ಆಶ್ರಿತದಲ್ಲಿ ಗುಣವಿರುತ್ತದೆ. ಗುಣ ಎಲ್ಲಿರ್ತತಿ? ದ್ರವ್ಯದಲ್ಲಿ ಗುಣ ಇರ್ತೈತಿ. ದ್ರವ್ಯ ಗುಣಿ, ಅದರ ಗುಣ ಯಾವುದು? ದ್ರವ್ಯದ ಆಶ್ರಿತದಲ್ಲಿ ಗುಣವಿರುತ್ತದೆ. ದ್ರವ್ಯದ ಆಶ್ರಿತದಲ್ಲಿ ಗುಣಿ ಮತ್ತು ಗುಣ ಅದಲ್ರಿ, ಅದನ್ನು ಆಶ್ರಿತದಲ್ಲಿ ಗುಣವಿರುತ್ತದೆ. ಈ ನಿಯಮದಿಂದ ನೀಲಿ ಹಳದಿ ಮೊದಲಾದ ರಂಗಮಯವಾದ ಯಾವ ರೂಪವಿರುವುದೋ ಅವು ರೂಪ ಗುಣದ ಅನಾಶ್ರಿತವಾಗಿರುವುದರಿಂದ ರೂಪರಹಿತವಾಗಿರುತ್ತದೆ. ಈಗ ದ್ರವ್ಯ ಮೊದಲಾದಗಳ ಆಶ್ರಿತದಲ್ಲಿ ಗುಣವಿರುತ್ತದೆ. ಈ ನಿಯಮದಿಂದ ನೀಲಿ ಹಳದಿ ಮೊದಲಾದ ರಂಗಮಯ ಯಾವ ರೂಪವಿರುವುದೋ ಈ ಬಣ್ಣ ಐತಲ್ಲ, ಬಣ್ಣ ಯಾವ್ಯಾವ ಬಣ್ಣ? ನೀಲಿ ಹಳದಿ ಮೊದಲಾದ ರಂಗಮಯವಾದ ಯಾವ ರೂಪವಿರುವುದೋ ಆವು ರೂಪಗುಣದ ಅನಾಶ್ರಿತ, ರೂಪಗುಣಕ್ಕೆ ಆಶ್ರಯ ಇಲ್ಲ. ರೂಪಗುಣದ ಆಶ್ರಯ ಇಲ್ಲ. ಆದ್ದರಿಂದ ನೀಲಿ ಹಳದಿ ಮೊದಲಾದ ರಂಗಮಯವಾದ ಯಾವ ರೂಪವಿರುವವೋ ಅವು ರೂಪಗುಣದ ನಿರಾಶ್ರಿತವಾಗಿರುವಂಥ ರೂಪರಹಿತವಿರುತ್ತವೆ. ಅವೆಲ್ಲ ರೂಪರಹಿತದ ನೋಡಿ. ಯಾವ ನೀಲಿ ಹಳದಿ ಏನದ ರಂಗ, ಆ ರಂಗದೊಳಗೆ ರೂಪವಿಲ್ಲವೋ ಅವು ರೂಪಗುಣದ ಅನಾಶ್ರಿತವಾಗಿರುವುದರಿಂದ ರೂಪರಹಿತವಿರುತ್ತದೆ. ಆ ರೂಪರಹಿತವಾದ ನೀಲ ಪೀತಾದಿ ರಂಗಗಳು ದರ್ಪಣವೇ ಮೊದಲಾದ ಸ್ವಚ್ಛ ಉಪಾಧಿಗಳಲ್ಲಿ ಪ್ರತಿಬಿಂಬವು ಉಂಟಾಗುತ್ತದೆ. ಅದರಂತೆ ರೂಪರಹಿತ ಆಕಾಶದ ಹಾಗೂ ರೂಪರಹಿತ ಚೇತನದ ಪ್ರತಿಬಿಂಬ ಆಗುವುದು ಸಂಭವಿಸುತ್ತದೆ. ರೂಪಗುಣ ಅದಲ್ರಿ, ರೂಪ ಅನ್ನೋದು ಗುಣ ಅಲ್ರಿ, ಆ ದ್ರವ್ಯ ಅನ್ನೋದು ಗುಣಿಯಲ್ಲಿ ಗುಣ ಇರ್ತೈತಿ. ಗುಣಿ ಮತ್ತು ಗುಣ ಇವು ಕೂಡಿರ್ತವೆ. ಇಲ್ಲಿ ರೂಪರಹಿತದ ಯಾವುದು? ಹಳದಿ ಬಣ್ಣ ಹೆಂಗದಪ್ಪ ಆಯ್ತು? ಹಳದಿ ಬಣ್ಣ ಅದು ಗುಣಿ, ಅಲ್ಲಿ ಗುಣ ಇಲ್ಲ, ರೂಪ ಇಲ್ಲ. ಆದ್ದರಿಂದ ಅದನ್ನು ಹಳದಿ ನೀವು ಇಟ್ರಂದ್ರೆ ಕನ್ನಡಾಗ ಹಳದಿ ಬಣ್ಣ ಕಾಣ್ತತಿಲ್ಲ, ಉಂಗುರ ಎಲ್ಲ ಹಿಡೀರಿ ಅದು ಕಾಣ್ತತಿಲ್ಲ. ಯಾಕೆ? ಅದು ರೂಪರಹಿತ ಇದ್ದರೂ ಕೂಡ ಅದು ಪ್ರತಿಬಿಂಬ ಆಗ್ತದಪ್ಪ. ಇದನ್ನು ಮುಂದೆ ಸುಲಭವಾಗಿ ಹೇಳೋರದಾರ. ಇನ್ನು ಮೇಘವೆಂದರೆ ಯಾವ ಕಪ್ಪು ಮೋಡವಿರುವುದೋ ಅದಕ್ಕೆ ಯಾವ ಅವಕಾಶವನ್ನು ಕೊಟ್ಟಿರುವುದೋ ಆ ಆಕಾಶವು ಮತ್ತು ಮೇಘದ ಜಲದಲ್ಲಿ ಯಾವ ಆಕಾಶದ ಪ್ರತಿಬಿಂಬ ಉಂಟಾಗಿರುವುದೋ
ಆ ಆಕಾಶದ ಪ್ರತಿಬಿಂಬವು ಎರಡಕ್ಕೂ ಕೂಡಿ ಮೇಘಾಕಾಶ. ಇವೊಂದು ಘಟಾಕಾಶ ಇದ್ರು, ಎರಡನೇದು ಜಲಾಕಾಶ ಇದ್ರು, ಈಗ ಮೂರನೇದು ಮೇಘಾಕಾಶ. ಮೇಘ ಅಂದ್ರೆ ಏನಪ್ಪ? ಕಪ್ಪು ಮೋಡ. ಆಕಾಶದ ತೋರ್ತಲ್ಲ ಕಪ್ಪು ಮೋಡ. ಯಾವ ಆಕಾಶವು ಅವಕಾಶನು ಕೊಟ್ಟಿರುತ್ತದೆ, ಆ ಕಪ್ಪು ಮೋಡಕ್ಕೆ ಯಾವುದು ಆಕಾಶ ಕೊಟ್ಟದೋ ಅದು ಆ ಆಕಾಶ. ಮತ್ತು ಮೇಘದ ಜಲದಲ್ಲಿ ಯಾವ ಆಕಾಶದ ಪ್ರತಿಭೆ ಉಂಟಾಗುವುದೋ, ಮೇಘದೊಳಗೆ ಜಲ ಆತೇ ಇಲ್ಲ, ಆ ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ, ಮೇಘ ಜಲದೊಳಗೆ ಪ್ರತಿಫಲಿಸಿತವಾದ ಆಕಾಶ, ಎರಡು ಕೂಡಿದ್ವು ಇಲ್ಲಿ. ಈ ರೀತಿಯಾಗೆ ಉಂಟಾಗಿರುವುದು ಆ ಆಕಾಶದ ಪ್ರತಿಬಿಂಬವು ಅವೆರಡಕ್ಕೂ ಕೂಡಿ ಮೇಘಾಕಾಶವೆಂದು ಹೇಳುತ್ತಾರೆ. ಯಾರಾದರೂ ಶಂಕ ಮಾಡಬಹುದು, ಯಾವ ಮೇಘಗಳಿರುವವೋ ಅವ ಆಕಾಶದಲ್ಲಿ ಇರುತ್ತದೆ. ಯಾವ ಮೇಘಗಳೇನೋ ಆಕಾಶದಲ್ಲಿ ಇರ್ತಾವೆ, ಅವುಗಳಲ್ಲಿ ಜಲವನ್ನು ಮತ್ತು ಆಕಾಶದ ಪ್ರತಿಬಿಂಬವನ್ನು ನೋಡಲಾರದ ಹೊರತಾಗಿ ಹೇಗೆ ತಿಳಿದುಕೊಳ್ಳಲು ಬರುತ್ತದೆ? ಇದಕ್ಕೆ ಸಮಾಧಾನ ನೋಡ್ರಿ. ಮೇಘ ಕಾಣಿಸುತ್ತೆ, ನೀರು ಕಾಣಿಸುತ್ತೆ, ನಮಗೆ ಮೇಘ ಕಾಣಿಸ್ತದೆ. ನೀವೇನು ಹೇಳ್ತೀರಿ? ಮೇಘಕ್ಕೆ ಅವಕಾಶ ಕೊಟ್ಟ ಆಕಾಶ, ಮೇಘ ಜಲದೊಳಗೆ ಪ್ರತಿಫಲಿಸಿದ ಆಕಾಶ ಅಂತೀರಲ್ಲ, ಮೇಘ ಕಾಣಿಸ್ತತಿ, ಆ ಮೇಘದೊಳಗೆ ಜಲ ಇಲ್ಲ, ಕಾಣಿಸೋದಿಲ್ಲ. ಹಿಂಗೆ ಯಾರ ಶಂಕ ಮಾಡಿದ್ರೆ, ಯದ್ಯಪಿ ಮೇಘದಲ್ಲಿ ಜಲ ಮತ್ತು ಆಕಾಶ ಪ್ರತಿಬಿಂಬವು ಪ್ರತ್ಯಕ್ಷವಿರುವುದಿಲ್ಲ, ತಥಾಪಿ ಅನುಮಾನದಿಂದ ತಿಳಿದುಕೊಳ್ಳಬೇಕು. ಮಳೆ ಬೀಳ್ತತಿ ಅಂದ ಬಳಿಕ ಅದು ಮೇಘದೊಳಗಿಂದನೇ ಬೀಳ್ತತಿಲ್ಲ, ಅದಲ್ರಿ. ಆದ್ದರಿಂದ ಅನುಮಾನದಿಂದ ಎಲ್ಲೇ ಮಳೆ ಬರ್ತೈತಿ ಅಂದ ಬಳಿಕ ಅಲ್ಲಿ ಮೇಘದೊಳಗೆ ಮಳೆ ನೀರ ಐತಿ ಅಂತ ತಿಳ್ಕೋಬೇಕು. ಯದ್ಯಪಿ ಮೇಘದಲ್ಲಿ ಜಲ ಮತ್ತು ಆಕಾಶ ಪ್ರತಿಬಿಂಬ ಪ್ರತ್ಯಕ್ಷವಿರುವುದಿಲ್ಲ, ತಥಾಪಿ ಅನುಮಾನದಿಂದ ತಿಳಿದುಕೊಳ್ಳಲು ಬರುತ್ತದೆ. ಮೇಘವು ಯಾವಾಗಲೂ ಜಲದ ವೃಷ್ಟಿಯನ್ನು ಮಾಡುತ್ತದೆ. ಆದ್ದರಿಂದ ಮೇಘದಲ್ಲಿ ಜಲವಿರುತ್ತದೆ, ಅನುಮಾನವಾಗುತ್ತದೆ. ಒಂದು ರೀತಿ ಮೇಘದಲ್ಲಿ ಜಲವು ಇಲ್ಲದಿದ್ದರೆ ಜಲವು ವೃಷ್ಟಿಯ ಮೇಘದಿಂದ ಆಗುತ್ತಿರಲಿಲ್ಲ ತಮ್ಮ. ಅದಲ್ರಿ ಅನುಮಾನ ಅಂದ್ರೆ ಕಾರ್ಯವನ್ನು ನೋಡಿ ಕಾರಣವನ್ನು ಗ್ರಹಣ ಮಾಡೋದಕ್ಕೆ ಏನಂತಾರೆ? ಅನುಮಾನ. ಅಗ್ನಿ ದೂರ ಈ ಪರ್ವತದೊಳಗೆ ಹೊಗೆ ಕಾಣಿಸ್ತದೆ, ಅಗ್ನಿ ಕಾಣಿಸೋದೇನು? ಹೊಗೆ ಕಾಣಿಸ್ತದೆ. ಹೊಗೆ ಐತಿ ಅಂದ ಬಳಿಕಿಲ್ಲೇ ಅಗ್ನಿ ಐತಿ ಅಂತ ಜ್ಞಾನ ಆಗೈತಿಲ್ಲ. ಅಗ್ನಿ ನೋಡಿಲ್ಲ ಆದರೂ ಕೂಡ ಜ್ಞಾನ ಆಕತಿಲ್ಲ. ಆದ್ದರಿಂದ ಕಾರ್ಯವನ್ನು ನೋಡಿದ್ವಿ ನಾವು, ಕಾರಣ ಅನುಮಾನ ಆಕತಿ. ಹಾಗೆ ಮೇಘದಲ್ಲಿ ಜಲ ಐತಿ ಅನ್ನೋದು ಅದರಿಂದ ಗೊತ್ತಾಕತಿ, ಮಳೆ ಬರುವುದರಿಂದ. ಅಂದ್ರಿಂದ ಅಲ್ಲಿ ಮೇಘದೊಳಗೆ ನೀರ ಐತಿ. ಮೇಘವು ಯಾವಾಗಲೂ ಜಲದ ವೃಷ್ಟಿಯನ್ನು ಮಾಡುತ್ತಿರುವುದಾದ್ದರಿಂದ ಮೇಘದಲ್ಲಿ ಜಲವಿರುತ್ತದೆ, ಅನುಮಾನವಾಗುತ್ತದೆ. ಒಂದು ವೇಳೆ ಮೇಘದಲ್ಲಿ ಜಲವು ಇಲ್ಲದಿದ್ದರೆ ಜಲದ ವೃಷ್ಟಿಯು ಮೇಘದಿಂದ ಆಗುತ್ತಿರಲಿಲ್ಲ. ಆದ್ದರಿಂದ ಮೇಘದಲ್ಲಿ ಯಾವ ಜಲವಿದೆಯೋ ಅದು ಆಕಾಶದ ಪ್ರತಿಬಿಂಬ ಸಹಿತವಾಗಿರುತ್ತದೆ. ಏಕೆಂದರೆ ಜಲವು ಆಕಾಶದ ಪ್ರತಿಬಿಂಬವಿಲ್ಲದೆ ಇರುವುದೇ ಇಲ್ಲ. ಜಲ ಎಲ್ಲೆಲ್ಲೈತಿ ಅಲ್ಲೇ ಆಕಾಶದ ಪ್ರತಿಬಿಂಬ ಇದ್ದೇ ಇರ್ತದೆ. ಪ್ರತಿಬಿಂಬ ಎಲ್ಲಿ ಯಾವ ಜಲವಿರುತ್ತದೆಯೋ ಅದಾದರೂ ಕೂಡ ಆಕಾಶದ ಪ್ರತಿಬಿಂಬವುಳ್ಳದ್ದಾಗಿರ್ತದೆ. ಆ ಮೇಘದೊಳಗೇನು ಜಲ ಐತಲ್ಲ ಅದು ಕೂಡ ಪ್ರತಿಬಿಂಬವುಳ್ಳದ್ದೈತಿ. ಈ ರೀತಿಯಿಂದ ಮೇಘದಲ್ಲಿಯೂ ಜಲದ ಮತ್ತು ಆಕಾಶ ಪ್ರತಿಬಿಂಬದ ಅನುಮಾನ ಆಗುತ್ತದೆ. ಇನ್ನು ದಕ ಅಂತ ಇದ್ರಾಗ ಬರ್ದಾರಲ್ಲ, ಅಲ್ಲಿ ದುಹಾದಾಗ ದಕ ಅಂದ್ರೆ ಉದಕ ಅಂತ ಅರ್ಥ. ಎರಡಕ್ಕೂ ಜಲದ ಹೆಸರು ಇರುತ್ತೆ, ದಕ ಮತ್ತು ಉದಕ. ಉದಕ ಮತ್ತು ದಕ ಎರಡೂ ಜಲದ ಹೆಸರುಗಳಿರುತ್ತವೆ. ಇನ್ನು ಮಹಾಕಾಶದ ವರ್ಣನೆ, ಹೊರಗೂ ಮತ್ತು ಒಳಗೂ ಸರ್ವದರ ಏಕರಸವಾಗಿ ವ್ಯಾಪಕವಾದಿ ಯಾವ ನಭ ಅಂದರೆ ಆಕಾಶ ಸ್ವರೂಪ ಇರುತ್ತದೆಯೋ ಅದಕ್ಕೆ ಅನೂಪ ಅಂದರೆ ಅದ್ಭುತ ಬುದ್ಧಿಯುಳ್ಳ ಪಂಡಿತರು ಮಹಾಕಾಶವೆಂದು ಹೇಳುತ್ತಾರೆ. ಏನು ಹೇಳ್ಯಾರ ಇಲ್ಲೇ? ಬ್ರಹ್ಮಾಂಡದ ಒಳಗೂ ಹೊರಗೂ ತಿಳ್ಕೊಬೇಕು. ಬರೇ ಹೊರಗೂ ಒಳಗೂ ಅಂದಾನಲ್ಲ,
ಎದ್ರ ಒಳಗೂ ಹೊರಗೂ ಬ್ರಹ್ಮಾಂಡದ ಒಳಗೂ ಹೊರಗೂ ಏನತ್ತೈತೆ ಅದು ಸರ್ವದರಲ್ಲಿ ಏಕರಸವಾಗಿ ಬ್ರಹ್ಮಾಂಡದ ಹೊರಗೂ ಒಳಗೂ ಏಕತಿಲ್ಲ ಅದು ಆಕಾಶ ಅದಕ್ಕೆ ಹೆಂಗೆ ಹಾಗೂ ಸರ್ವದರಲ್ಲಿ ಏಕವಾಗಿರುವ ವ್ಯಾಪಕವಾದ ಯಾವ ನಭ ಅಂದರೆ ಆಕಾಶವಿರುವುದೋ ಸ್ವರೂಪವಿರೋದು ಅದಕ್ಕೆ ಅನೂಪ ಅಂದರೆ ಅದ್ಭುತ ಬುದ್ಧಿಯುಳ್ಳ ಪಂಡಿತರು ಮಹಾಕಾಶವೆಂದು ಹೇಳುತ್ತಾರೆ. ಮಹಾಕಾಶ ಹೆಂಗೆ ಐತಪ್ಪ ಅಂತ ಕೇಳಿದ್ರೆ ಇಲ್ಲಿ 4 ಚೇತನ ಹೇಳೋರಲ್ಲ, ಆ 4 ಚೇತನಕ್ಕೆ 4 ಆಕಾಶಗಳನ್ನು ಸಂದರ್ ಮಾಡಿ ಹೋಲಿಕೆ ಮಾಡಿ ಯಾವಾಗಲೂ ದೃಷ್ಟಾಂತ ಕೊಡಬೇಕಾಗಿತ್ತು ಅಂದರೆ ಅಲ್ಲಿ ಆ ಅರ್ಥವನ್ನು ತಿಳಿಸೋ ಸಲುವಾಗಿ ದೃಷ್ಟಾಂತಗಳನ್ನು ಕೊಡ್ತಿರ್ತಾರೆ. ತಾತ್ಪರ್ಯವನ್ನು ಗ್ರಹಣ ಮಾಡೋ ಸಲುವಾಗಿ ಏನು ಕೊಡ್ತಾರೆ. ಹುಡುಗ ಕುದುರೆ ಆಗ್ಯಾನ ಅಂತಿರ್ತಾರೆ, ಗೊತ್ತೈತೇನು? ಕುದುರೆ ಆಗ್ಯಾನ ಅಂದ್ರೆ 4 ಬಾಲ 4 ಕಾಲ 1 ಬಾಲ ಐತೆ ಅಂತ ಅರ್ಥ ಅಲ್ಲ. ಭಾಳ ಚಟಪಟ ಅದಾನ ಅಂಥೇಳಿ ಹುಡುಗ ಕುದುರೆ ಆಗ್ಯಾನ ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಇಲ್ಲಿ ಒಂದು ಅಂಶವನ್ನು ಗ್ರಹಣ ಮಾಡಬೇಕು. ಎಲ್ಲಿ ಆ ದೃಷ್ಟಾಂತದೊಳಗಿನ ಒಂದು ಅಂಶವನ್ನು ಗ್ರಹಣ ಮಾಡಿದರೆ ನಮಗೆ ಅದರ ತಾತ್ಪರ್ಯದ ಅರ್ಥ ಆಕತಿ. ಈ ರೀತಿಯಿಂದ ಇಲ್ಲಿ ತನಕ 4 ಆಕಾಶಗಳ ವರ್ಣನವನ್ನು ಮಾಡ್ಯಾರ. ಇನ್ನು 4 ಚೇತನಗಳನ್ನು ಹೇಳೋರ್ದಾರ. ಇವನ್ನೆಲ್ಲ ಯಾಕೆ ಹೇಳಕತ್ಯಾರ ಅಂತ ಕೇಳಿದ್ರೆ ಜೀವ ಬ್ರಹ್ಮರ ಅಭೇದವನ್ನು ತಿಳಿಸ್ಕೊಡೋರ್ದಾರ. ಅವ ಶಂಕ ಎಲ್ಲಿ ಮಾಡ್ಯಾನ? ಅಭೇದದೊಳಗೆ ಶಂಕ ಮಾಡ್ಯಾನ. ಇಲ್ಲಪ್ಪ ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟು ಹೇಳ್ತೀನಿ, 4 ಆಕಾಶ 4 ಚೇತನಗಳು ತಿಳ್ಕೊ, ಅದರಿಂದ ನಿನ್ನ ಸಂಶಯ ನಿವೃತ್ತಿ ಆಕತಿ ಅಂತ ಹೇಳ್ಯಾರ. ಆ 4 ಚೇತನಗಳ ವರ್ಣನೆಯನ್ನು ನಾಳಿನ ದಿವಸ ನೋಡೋಣ. ಸದ್ಗುರುನಾಥ